ಹಬ್ಬದಾಗ ಬಿಡಮಂತಂದ್ರು ಭಾಳ ರ್ಯಾಶ್ ಅಂತ ಈಸ್ ಹಾಕಿಸ್ತೀವಿ, ಟೈರ್ ಅಂತ ತಗ್ಗಿಸ್ತೀವಿ. ಹೋರಿ ಹಿಡ್ಕನಕಂದ್ರೆ 10ರಿಂದ 15 ಜನ ಇದ್ದಿರ್ತಾವಣ. ಶಿಕಾರಿಪುರ ಸೈಡ್ ಚಾಲೆಂಜ್ ಹಾಕಿದ್ರಣ. ರಾಜನಡಿಗೆ ಸರ್ದಾರ ಅಂತಾರಲ್ಲ, ಅದು ಯಾವ ತರ ಖುಷಿ ಪಟ್ಟಿದ ಹಬ್ಬ ಅಂದ್ರೆ ನಮ್ಮ ಹುಲ್ಗಡ್ಡೆ ಹಬ್ಬಣ. ಜಾಸ್ತಿ ಜನ ಅಭಿಮಾನಿ ಅದ್ರಂತ ದೇಗೇರಿ ಕಮಿಟಿ ಇರೋಣ. ಆಮೇಲೆ ಹೋರಿ ಹಿಡ್ತಗಾರ ಒಳಗೆ ನಮ್ಗೆ ಭಾಳ ಅನ್ಯಾಯ ಅನ್ನಿಸ್ತಾನ. ಅವತ್ತಿನ 3 ಬಂಪರ್ ಸಿಕ್ಕವಣ, ಒಂದು ಪ್ರೈಸ್. ಎಲ್ಲರಿಗೂ ನಮಸ್ಕಾರ. KA27 ಜವಾರಿ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂದ್ರೆ ನಮ್ಮ ಹಾವೇರಿ ಇನ್ನೊಂದು ಹೋರಿ ಬಗ್ಗೆ ತಿಳ್ಕೊಂಬರೋಣ. ಯಾರಪ್ಪ ಅಂದ್ರೆ ಚೌಡೇಶ್ವರಿ ಆಶೀರ್ವಾದದಿಂದ ಬಂದ ರಾಜನಡಿಗೆ ಸರ್ದಾರ, ಅಣ್ಣ ತಮ್ಮಂದಿರ ಪ್ರೀತಿ ಹೋರಿ. ಯಾರಪ್ಪ ಅಂದ್ರೆ ಹಾವೇರಿ ಹುಲಿ. ಇವ ಇರೋದು ನಮ್ಮ ಹಾವೇರಾಗ ಎಲ್ಲಿ ಅಂದ್ರೆ ನಾಗೇಂದ್ರ ಮಟ್ಟಿ ಒಳಗೈತಿ. ಬರ್ರಿ ಈ ಹಾವೇರಿ ಹುಲಿ ಬಗ್ಗೆ ಮಾಹಿತಿ ತಿಳ್ಕೊಂಬರೋಣಂತ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ರಾಜನಡಿಗೆ ಸರ್ದಾರ ಆದ ಹಾವೇರಿ ಹುಲಿ ಬಗ್ಗೆ ಪರಿಚಯ ಮಾಡ್ಕೊಬಾರ್ದು. ಮತ್ತು ಹಾವೇರಿ ಹುಲಿ ಸಾಮ್ರಾಜ್ಯಕ್ಕೆ ನಾವು ಬಂದೇನಿ ಅಣ್ಣ. ಇದು ಹಾವೇರಿ ಹುಲಿ ಎಲ್ಲಿಂದ ಯಾವಾಗ್ತಂದ್ರೆ ಅಣ್ಣ? ಇದು ಅಣ್ಣ ಹಾವೇರಿ ಹುಲಿ ಶಿಕಾರಿಪುರ ತಾಲೂಕು ಅಗರವಳ್ಳಿ ಗ್ರಾಮದಾಗ ರವಿ ಅಣ್ಣ ಅನ್ನೋರ ಕಡೆ ಊರಿತ್ತು. ನಾವು ತಂದು 1 ವರ್ಷ ಆತಣ. ಹೋದ ವರ್ಷ 23ನೇ ತಾರೀಕು 3ನೇ ತಿಂಗಳ ತಗೊಂಬಂದಿದ್ವಿ. ಇಲ್ಲಿ ಬಂದು 1 ವರ್ಷ ಆತಣ. ನಮ್ಮ ಕಡೆ ಬಂದಿದ್ದು ಹುಲಿ ಬಂದು 1 ವರ್ಷ ಆತಣ. ಏನಾರ ಕಾಡ್ಸೋದು ಇದೆ ಕಾಡ್ಸೋದಿತ್ತಣ್ಣ. ಇವಾಗ ಅಲ್ಲಿ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಭಾಳ ಕಾಡಿಸ್ತೈತೆ. ಇವಾಗ ಅದು ಕಮ್ಮಿ ಮಾಡೈತಿ. ಹೋರಿ ಹಬ್ಬದಾಗಂತ ಏನು ಜಾಸ್ತಿ ಇದು ಮಾಡಲ್ಲ ಅಣ್ಣ. ಇದು ಹುಲಿ ತಂದ್ರಲ್ಲ, ಇದ್ರ ದಿನಚರಿ ಹೇಗಿರುತ್ತೆ ಮತ್ತು ಹಬ್ಬದಾಗ ಟ್ರೈನಿಂಗ್ ಯಾವ ಥರ ಇರ್ತದೆ ನೋಡೋಣ. ಇದ್ರ ದಿನಚರಿ ಅಂತೂ ಭಾಳ ರ್ಯಾಶ್ ಐತಣ. ಹಬ್ಬದಾಗ ಬಿಡಮಂತಂದ್ರು ಭಾಳ ರ್ಯಾಶ್ ಅಂತರೂ ಒಂದು ಏನಂದ್ರೆ ಕಮ್ಮಿ ಅಂದ್ರೆ 8 ಜನ ಬೇಕೇ ಬೇಕು. ನಾವು ಟ್ರೈನಿಂಗ್ ಅಂತೂ ದಿನ ಕೊಡ್ತೇವಣ. ಬೆಳಗ್ಗೆ ತಾಲೀಮ್ ಕೊಡ್ತೇವೆ, ಈಸ್ ಹಾಕಿಸ್ತೀವಿ, ಟೈರ್ ಅಂತ ಜಗ್ಗಿಸ್ತೀವಿ. ತಾಲೀಮ್ ಅಂದ್ರೆ ಕೊಡ್ತೇವಣ. ಫುಡ್ ಗಿಡ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಫುಡ್ ಯಾವ ಥರ ಕೊಡ್ತೀವಿ? ಫುಡ್ ಯಾವ ಥರ ನಾವು ಈಸಾಗಿ ಬಂದಾಗ ಟ್ರೈನಿಂಗ್ ಹೋಗಿ ಬಂದಾಕಂತರೂ ದಿವಸ ಗೊಂಜಾಳ ನುಚ್ಚೆಲ್ಲ ಇಡ್ತೇವಣ. ಹಾಂ, 1 ತಾಸು ಬಿಟ್ಟು ತತ್ತಿ ಗಿತ್ತಿ ಎಲ್ಲ ಹಾಕ್ತೀವಿ. ಹಬ್ಬದ ಟ್ರೈನಿಂಗ್ ಮತ್ತು ಜಾಸ್ತಿ ಆಗುತ್ತೆ. ಹಬ್ಬದಾಗ ಕ್ರೇಜ್ ಜಾಸ್ತಿ ಆಕತ್ತಣ. 1 ರೌಂಡ್ ಬಿಟ್ಟರೆ ಅಂದ್ರೆ ಹೆಂಗೆ ರೌಂಡ್ ಬಿಡ್ತಾರೆ ನೋಡೋಣ ಹೆಚ್ಚಿಗೆ, ಹಂಗಂತೂ ಕ್ರೇಜ್ ಜಾಸ್ತಿ ಆಕತ್ತಣ. ನಿಮ್ಮದು ಫಸ್ಟ್ ಹಬ್ಬ ಅಂದರೆ ನಮ್ಮ ಹಾವೇರಿ ಹಬ್ಬನೂ ಮಾಡ್ತೀವಿ. ಹಾವೇರಿ ಹಬ್ಬ ಅಣ್ಣ, ಊರ ಹಬ್ಬನ ಹಾವೇರಿ ಹಬ್ಬ ಮಾಡೋದಣ್ಣ ನಾವು. ಈಗ ಹಬ್ಬ ಸ್ಟಾರ್ಟ್ ಆತಣ. ಆ ಕಡೆಗೆ ಅಂದ್ರೆ ಹಬ್ಬಕ್ಕೆ ಹೋದಾಗ ಆ ಕಡೆಗೆ ಬಿಡ್ಬೇಕಾದ್ರೆ ಎಷ್ಟು ಮಂದಿ ಇರ್ತಾರಣ್ಣ? ಅಣ್ಣ ಕಮ್ಮಿ ಅಂದರೂ ಹೋರಿ ಹಿಡ್ಕನಕಂದ್ರೆ 10ರಿಂದ 15 ಜನ ಇದ್ದಿರ್ತಾವಣ. ಆದರೂ ಸಾಲಲ್ಲ. ಬಿಟ್ರೆ ಹಗ್ಗ ಪಗ್ಗ ಏನೋ ಸರಿಗಿರಿ ಲೂಸ್ ಬಿಟ್ಟಂದ್ರು ನಮ್ಮ ಕೈಯ ಬಗ್ಗ ಹಿಡಿಯೋದಂತೂ ಆಗೋದಿಲ್ಲ ಅದನ್ನು. ಆಮೇಲೆ ಅಕಾಡದಕ್ಕಿಂತ ಬರೋ ಸ್ಪೀಡ್ಗಿಂತ ಹೊರಗೆ ಭಾಳ ನೋಡಿದ್ರೆ ಕ್ರೇಜ್. ಅದು ನೋಡಿದ್ರೆ ಭಯ ಅನಿಸ್ತೈತೆ ನಮ್ಗೆ, ಹಿಡಿಯಾಕಂತೂ ಆಗಲ್ಲ. ಮತ್ತು ಈಗ ಆ ಕಡೆ ದಾಟಿ ಮೇಲೆ ಯಾವ ಥರ ಹಿಡಿತಾರೆ? ಕಾಡಿಸುತ್ತೆ ಕಾಡಿಸ್ತಣ್ಣ. ಏನೇ ಇದ್ರೆ ನಮ್ಮ ಅಣ್ಣಾರ ಒಬ್ಬರು ಯಾರು ಮೈಸತ್ತಾರ ಅವರ ಹೋಗಿ ಹಿಡಿಬೇಕು. ಇಲ್ಲ ಜನ ಹೋದಂತರೂ ಹಿಡ್ಕೊಳಂತೂ ಆಗೋದಿಲ್ಲ ನಮ್ಮ ಕಡೆಯಿಂದ. ಒಬ್ಬರು ನಿಲ್ಲಲ್ಲ. ಅದು ಎಲ್ಲಿ ತನಕ ಲಾಸ್ಟ್ ಅದ್ರ ಸ್ಪೀಡ್ ಕಮ್ಮಿ ಆಕೈತೆ ನೋಡೋಣ, ಅಲ್ಲಿ ಹೋಗಿ ನಿಂತ್ಕೊಂಡ್ ಬಳಿಕ ನಾವು ಹೊರಿ ಹಿಡಿಯೋದಣ್ಣ. ಈಗ ಹಬ್ಬ ಮಾಡೋ ಅಂತಾರಲ್ಲ, ಹಬ್ಬದಾಗ ಇದ್ದೇ ಇರ್ತಾವ ಚಾಲೆಂಜ್ ಮಾಡಿ ಹಬ್ಬ ಮಾಡೋದು. ಯಾರು ಹಿಂಗೆ ಚಾಲೆಂಜ್ ಹಾಕಿದ್ರಣ್ಣ ನಿಮಗೆ? ಅಣ್ಣ ನಮ್ಗೆ ಈ ಹೋರಿ ತಿನ್ನಕಣ ಶಿಕಾರಿಪುರ ಸೈಡ್ ಚಾಲೆಂಜ್ ಹಾಕಿದ್ರಣ್ಣ, ಮಲೆನಾಡು ಸೈಡ್. ನಾವಂತೂ ಅವ್ರು ಚಾಲೆಂಜ್ ಅಂತಾರೆ ಅಲ್ಲಿ ಕಡೆಯಿಂದ 3 ಹಬ್ಬ ಮಾಡಿದ್ವಣ್ಣ. ಒಂದು ಹುಲ್ಗಡ್ಡಿ, ಒಂದು ತರ್ಲಘಟ್ಟ, ಒಂದು ಜಡೆ. ಒಂದು ಹಬ್ಬದಾಗಂತೂ ಹುಲ್ಗಡ್ಡೆ ಹಬ್ಬದಾಗ ಬಂಪರ್ ಹೊಡೆದಿವಣ್ಣ. ಜಡೆ ಹಬ್ಬದಾಗಂತೂ ಫಸ್ಟ್ ಪ್ರೈಸ್ ಕೊಟ್ಟರು. ತರ್ಲಘಟ್ಟ ಹಬ್ಬದಾಗ ಬಂಪರ್ ಸಾರಿದ್ರು. ಆಮೇಲೆ ಪ್ರೈಸ್ ಕೊಡೋಣ ಅವ್ರು ಚಾಲೆಂಜಿಗೆ ನಂತರ ಅವ್ರ ಚಾಲೆಂಜ್ ತಕ್ಕ ನಾವು ಹಬ್ಬ ಮಾಡಿ ಬಂದವಣ ಅಲ್ಲಿ. ಚಾಲೆಂಜಿಗೆ ನೀವು ಹಾಂ ಹೊಡೆದೇವಣ್ಣ. ಅವ್ರು ಚಾಲೆಂಜ್ ಹೆಂಗೆ ಮಾಡ್ರೆ ಅದಕ್ಕಿಂತ ಹಬ್ಬ ಕಡಕಾಯಿ ಮಾಡಿ ಬಂದವಣ ನಾವು. ಅಣ್ಣ ಇದು ಹಬ್ಬ ಮಾಡೋಕ್ಕಂತ 1 ವರ್ಷ ಆತಲ್ಲ, ಅಭಿಮಾನಿಗಳಾಗಲೇ ಇದು ರಾಜನಡಿಗೆ ಸರ್ದಾರ ಅಂತಾರಲ್ಲ, ಅದು ಯಾವ ಥರ ಅಣ್ಣ? ಹುಲ್ಗಡ್ಡೆ ಹಬ್ಬದಾಗ ನಾವು 1ನೇ ರೌಂಡ್ ಹೋರಿ ಬಿಟ್ವಿ. 1ನೇ ರೌಂಡ್ ಬಿಟ್ಟಿದ್ದಕ್ಕಂತ 2ನೇ ರೌಂಡ್ ಅಂತ ಕದರಾಗಿ ಬಂತು ಕಡೆಗೆ ಲಾಸ್ಟಿಗೆ. ಒಂಥರ ರಾಜ ಹೆಂಗೆ ಬರ್ತಾ ನೋಡು ಸ್ಟೈಲ್ ಒಳಗೆ, ಆ ಸ್ಟೈಲ್ ಒಳಗೆ ಹುಲ್ಗಡ್ಡೆ ಹಬ್ಬದಾಗ ನಮ್ಗದು ಹೋರಿ ಹೆಂಗೆ ರಾಜನಡಿಗೆ ಅಂತೇಳಿ ಆ ನಡಿಗೆ ಹಾಕೊಂಡು ಬರಕುಂತಣ. ಅವತ್ತಿಂದ ಅಭಿಮಾನಿಗಳೆಲ್ಲ ಅದಕ್ಕೆ ರಾಜನಡಿಗೆ ಸರ್ದಾರ ಹಾವೇರಿ ಹುಲಿ ಅಂತಲೇ ಕರೀತಾರಣ. ಇಷ್ಟು 1 ವರ್ಷ ಹಬ್ಬ ಮಾಡಿರಲ್ಲ ಅಣ್ಣ, ಇದರ ಖುಷಿ ಹಬ್ಬನೂ ಇರ್ತೈತಿ, ಮತ್ತು ಬೇಜಾರು ಹಬ್ಬನೂ ಇರ್ತೈತಿ. ಯಾವ ಥರದ್ದು ನಮ್ಗೆ ಇದ್ರಾಗ 1 ವರ್ಷದ ಹಬ್ಬದಾಗ ಎಲ್ಲ ಹಬ್ಬಗಳನ್ನ ಖುಷಿ ಪಟ್ಟಿದ್ದ ಹಬ್ಬ ಅಂದ್ರೆ ನಮ್ಮ ಹುಲ್ಗಡ್ಡೆ ಹಬ್ಬಣ. ಜಾಸ್ತಿ ಜನ ಅಭಿಮಾನಿಗಳು ಕ್ರೇಜ್ ಹುಟ್ಕೊಂಡಿದ್ದ ನಮ್ಮ ಹುಲ್ಗಡ್ಡೆ ಹಬ್ಬದಾಗಿಂತಣ. ಅತಿ ಬೇಸರವಾದ ಹಬ್ಬ ಅಂತ ಹೇಳಿದ್ರಣ ನಮ್ಗೆ ದೇಗೇರಿ ಹಬ್ಬಣ.
ಆ ಹಬ್ಬದಾಗ ನಾವು ನಿಯತ್ತಿಂದ ಹಬ್ಬ ಮಾಡಿದ್ವಿ. ಆದ್ರೆ ಹೋರಿ ಹಿಡಿಯಾರ ಅಕಾರದ ಒಳಗೆ ನಿಂತ್ಕೊಂಡು ಹಿಡಿದ್ಬಿಟ್ಟು ಅಕಾರದ ಹೊರಗೆ ಬಂದಾಗ ಜೂಲ ಹಿಡ್ಕೊಂಬಂದ್ರೆ ಅದ್ರಂಥ ದೇಗೇರಿ ಕಮಿಟಿ ಇರೋಣ. ಆಮೇಲೆ ಹೋರಿ ಹಿಡಿತಗಾರ ಒಳಗೆ ನಮ್ಗೆ ಭಾಳ ಅನ್ಯಾಯ ಅನ್ನಿಸ್ತಾನ. ಅವತ್ತಿಂದ ನಾವು ಆ ಹಬ್ಬ ಭಾಳ ಬೇಜಾರಾದ ಹಬ್ಬ ಅಣ್ಣ ನಮ್ಗೆ. ಹೋರಿ ಜೂಲ ಹಾಕೊಂಬಂದಣ್ಣ, ಅವ್ರು ಹಿಡಿಯರಾಗಿದ್ದು ಎಲ್ಲರೂ ಕೊಳ್ಳಾಗಿಂದ ಹಿಡ್ಕೊಂಬಂದ್ರೆ ನಾವು ಅದಕ್ಕೆ ಮೆಚ್ಚಿದ್ವಣ. ಆ ಜೂಲ ಹಿಂದಿಲ್ ಜೂಲ ಹಿಡ್ಕೊಂಡು ಆ ಕಡೆ ಹೋಗಿ ಹೋರಿ ತಗೊಂಬಂದಣ್ಣ. ಅದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡಿದ್ವಣ್ಣ. ಆದ್ರೆ ಅವ್ರು ನಮಗೇನು ನ್ಯಾಯ ಕೊಡಿಸ್ಲಿಲ್ಲ. ಅವತ್ತು ನಮ್ಗೆ ಬೇಸರವಾದ ಹಬ್ಬ ಅಣ್ಣ ಅದು. ಇದು ಹಬ್ಬದೊಳಗೆ ಬಿಟ್ಟಾಗ ಅನಾಹುತ ಯಾವ ಥರ ಐತೆ? ಇದ್ರ ಹಬ್ಬದಾಗ ಅನಾಹುತ ಇದರ ಒಂದು ಕೆಟ್ಟ ದೃಷ್ಟಿ ಅಂದ್ರೆ ಏನಣ್ಣ, ಇದು ಹೋಗೋ ಮುಂದೆ ಇದ್ರ ಎದುರುಗಡೆ ಯಾರು ಸಿಗಬಾರ್ದಣ್ಣ. ಸಿಕ್ಕಾಗ ಮಾತ್ರ ಅಂತೂ ಯಾರಿಗೂ ಬಿಟ್ಟಿಲ್ಲ, ಹೊಡ್ಕೊಂಡ ಕಾಲ ಹಾಕೊಂಡಂತ ಬಂತಣ್ಣ. ಅವ್ರ ಕಡೆಯಿಂದ ಅಂತೂ ಇದು ಹಿಡಿಸ್ಕೊಂಡು ಪಡಿಸ್ಕೊಂಡು ಬರೋಂತ ಏನು ಅಭ್ಯಾಸ ಇಲ್ಲ ಅಣ್ಣ. ಇದ್ರ ಸಿಕ್ಕರೆ ಮಾತ್ರ ಹೊಡೆದೇ ಬಂತಣ್ಣ. ಅದ್ರದ್ದೊಂದು ಧೈರ್ಯ ಅಣ್ಣ. ಅದು ತರಲಗಟ್ಟ ಹಬ್ಬದಾಗಣ, ಆಮೇಲೆ ಜಡಿ ಹಬ್ಬದಾಗ ಒಂದು ಹೊಡೆದಣ್ಣ. ಆಮೇಲೆ ದೇಗೇರಿ ಹಬ್ಬದಾಗಂತೂ ಲಾಸ್ಟಿಗಂತೂ ನಮ್ಮ ಹುಡುಗರನ್ನ ಜಗ್ಗ ಅನಾಹುತ ಮಾಡಿದ್ದಾನೆ, ಅನಾಹುತ ಮಾಡೈತಿ. ಆಮೇಲೆ ಅದಕ್ಕೆ ಯಾರು ಬರೋ ಏಜಿಗೆ ಇದ್ರಿಗೆ ಯಾರು ಸಿಗಬಾರ್ದಣ್ಣ. ಅದಕ್ಕೆ ಆ ಕೋಪದ ಸಿಕ್ಕಾಗ ಮಾತ್ರ ಅದು ಇದ್ರಗಡೆ ಇದ್ದಾರೆ ಮತ್ತೆ ಇದು ಮಾಡಲ್ಲ ಹೊಡೆದ ಮುಂದೆ ಬರ್ತೈತಣ್ಣ. ಈಗ ಹಬ್ಬಕ್ಕೆ ಹೊಂಟಿರ್ತಾರಣ್ಣ, ಎಷ್ಟು ಮಂದಿ ಹೋಗ್ತಾರಣ್ಣ? ಅಣ್ಣ ನಾವು ಹಬ್ಬಕ್ಕೆ ಅಂದ್ರೆ ಕಮ್ಮಿ ಅಂದ್ರೆ ಒಂದು 50ರಿಂದ 60 ಜನ ಹೋಗ್ತೀವಣ್ಣ. ಒಂದು ಗಾಡಿ ಒಳಗೆ ಕ್ಯಾಂಟ್ರ್ ಒಳಗೆ ಹೋಗ್ತೀವಣ್ಣ ನಾವು ಎಲ್ಲ ಹುಡುಗರು. ಆಮೇಲೆ ನಮ್ಮ ಓಣಿ ಕಡೆಯಿಂದ ನಮ್ಮ ಹುಡುಗರು ಬರೋದೇ ಒಂದು ಕ್ಯಾಂಟ್ರ್ ಒಳಗಣ. ಅಲ್ಲಿಂದ ಎಲ್ಲರೂ ಅಭಿಮಾನಿಗಳೆಲ್ಲ ಮತ್ತು ಆ ಕಡೆ ಈ ಕಡೆಯಿಂದ ಗಾಡಿ ತೊಗೊಂಡು ಬಂದಿರ್ತಾರಣ್ಣ. ನಾವು ಕ್ಯಾಂಟ್ರ್ ಒಳಗೆ ಒಂದು 50ರಿಂದ 60 ಜನ ಹೋಗ್ತೀವಣ್ಣ. ಹಾಂ ಅಣ್ಣ, ಒಂದು ವರ್ಷದಾಗ ಎಷ್ಟು ಹಬ್ಬ ಮಾಡಿದ್ರಿ? ಅದ್ರ ಪ್ರೈಸ್ ಯಾವ ಥರ ಐತೆ? ನಾವು ಒಂದು ವರ್ಷದಾಗ ಅಣ್ಣ ಈ ಹೋರಿ ತಂದಿಂದ 5 ಹಬ್ಬ ಮಾಡಿದವಣ್ಣ. 5 ಹಬ್ಬದಾಗಂದ್ರೆ ನಮ್ಗೆ 3 ಬಂಪರ್ ಸಿಕ್ಕವಣ್ಣ. ಒಂದು ಪ್ರೈಸ್ ಕೊಟ್ಟಿಲ್ಲ. ಒಂದು ಹಬ್ಬ ಅನ್ಯಾಯ ಆಗೈತಣ್ಣ. 3 ಕಡೆ ಬಂಪರ್ ಹೊಡೆದೇವಣ್ಣ. ಒಂದು ಕಡೆ ಫಸ್ಟ್ ಪ್ರೈಸ್ ಕೊಟ್ರಣ್ಣ ನಮ್ಗೆ. ಫಸ್ಟ್ ಪ್ರೈಸ್ ಅಣ್ಣ. ತೋಸಿಪರ ನೀವು ಇದ್ರ ಅಭಿಮಾನಿ ಆಗಿರಲ್ರಿ? ಹಾಂ ರೀ. ಇದ್ರ ಬಗ್ಗೆ ನಿಮ್ಮ ಮಾತ್ರಿ ನೋಡ್ರಿ, ನಾವು ಇದರಿಂದ ನಾವು ಯಾರ್ದು ದುಡ್ಡು ಗುಣ ನೋಡಿ ಅಭಿಮಾನಿ ಆದಾರಲ್ಲ, ನಾವು ಪ್ರೀತಿಯಿಂದ ಹಾವೇರಿ ಹುಲಿಗೆ ಅಭಿಮಾನಿ ಆದವರು. ಯಾವತ್ತೂ ನಾವು ಇದರಿಂದ ಬಂದೇವಿ. ಇದರಿಂದ ಯಾವತ್ತೂ ಒಂದು ನಮ್ಗೆ ಮೋಸ ಆಗಿಲ್ಲ. ಯಾವತ್ತು ಪ್ರೀತಿಯಿಂದ ನಾವು ಅಭಿಮಾನಿ ಆಗೇವಿ. ನಮ್ಮ ಹಾವೇರಿ ಹುಲಿಯಿಂದ ನಮಗೆ ಪ್ರೀತಿ ಸದಾ ಅದರಿಂದ ಇರುತ್ತೆ. ಅದು ಎಲ್ಲಿ ತನಕ ಇರುತ್ತೆ ಅದರಿಂದ ನಾವು ನಮ್ಮ ಜೀವನವರೆಗೂ ಅದರ ಅಭಿಮಾನಿ ಆಗಿನೇ ಇರ್ತೀನಿ ರೀ. ನಿಮ್ಮಂಥ ಅಭಿಮಾನಿಗಳು ಇನ್ನೂ ಸಾಕಷ್ಟು ಜನ ಬರಲಿ. ನಮ್ಮ ಹಾವೇರಿ ಹುಲಿ ಅಭಿಮಾನಿಗಳಿಗೆ ಇನ್ನೂ ತುಂಬ ಜನ ಬಂದು ಸೇರ್ಕಲಿ. ನಿಯತ್ತಿನ ಹಬ್ಬ ಅಂತೇಳಿ ನಾವು ನಮ್ಮ ಅಣ್ಣಾರ ಒಂದು ಹೋರಿ ಕಟ್ಟಾರ. ನಾವು ಯಾವತ್ತಿದ್ರು ನಿಯತ್ತಿನ ಹಬ್ಬ ಮಾಡ್ತೀವಿ. ನಿಯತ್ತಿಗಾಗಿನೇ ಫಿಕ್ಸಿಂಗ್ ಎಲ್ಲಿ ಮಾಡಲ್ಲ. ನಾವು ನಿಯತ್ತಿನ ಪ್ರೈಸೇ ಹೊಡ್ಕೊಂಬರ್ತೀವಿ ರೀ. ಮತ್ತು ಈ ಬರೋ ದೀಪಾವಳಿ ಹಬ್ಬಕ್ಕೆ ಮತ್ತೆ ನಿಮ್ದು ಹೋರಿ ಇನ್ನೂ ಹೆಚ್ಚು ಹಬ್ಬ ಮಾಡಲಿ ಅಂತ ಅನಿಸಿಕೆ ನಮ್ದು ಒಂದೇ ಅನಿಸಿಕೆ ಇರೋದ್ರಿ. ನಮ್ಮ ಹೋರಿ ಎಲ್ಲಿ ಬಿಟ್ಟರೆ ನಮ್ಗೆ ಹಬ್ಬ ಮಾಡಬೇಕು, ಜಾಸ್ತಿ ಅಭಿಮಾನಿಗಳು ಹುಡ್ಕೋಬೇಕು. ಅದರಿಂದ ನಾವು ಒಂದು ನಿಯತ್ತಿನ ಹಬ್ಬ ಮಾಡ್ತೀವಿ. ನಾವು ಯಾರಿಗೂ ಫಿಕ್ಸಿಂಗ್ ಬಹುಮಾನಕ್ಕಾಗಿ ಹೋರಿ ಕಟ್ಟಿಲ್ಲ. ನಮ್ಮ ಅಣ್ಣಾರು ಒಂದು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳವ್ರ ಆಸ್ತಿ ಅಂತೇಳಿ ಹೋರಿ ಕಟ್ಟಿದ್ದಾರೆ. ಅಭಿಮಾನಿಗಳಿಗೋಸ್ಕರನೇ ಹೋರಿ ಇರ್ತೀರಿ. ಈ ಹಾವೇರಿ ಹುಲಿ ಐತಲ್ಲ, ಅಣ್ಣ ತಮ್ಮಂದಿರ ಪ್ರೀತಿಯ ಸಾಮ್ರಾಜ್ಯ ಐತಿ. ಹಂಗೆ ತಮ್ಮ ಅದಕ್ಕೆ ಕರಗೋಸ್ಕರ ಅದಾರ. ನಿಮಗೆ ಈ ಅಭಿಮಾನಿಗಳ ಬಗ್ಗೆ ನೀವೇನು ಹೇಳ್ತೀರಿ? ಅಭಿಮಾನಿಗಳು ನಮ್ಮ ದೇವ್ರು ಅಂತಂದು ಹೇಳ್ತೀವಿ ಸರ್ ನಾವು. ಯಾಕಂದರೆ ನಮ್ಮ ಎಂಥ ಕಷ್ಟ ಇದ್ದರೂ ಅವರು ಬಿಟ್ಟಿಲ್ಲ ನಮ್ಗೆ. ನಮ್ಮ ಹಾವೇರಿ ಹುಲಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತ ಅಡ್ಡಾಡ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮಗೊಂದು ಹೆಮ್ಮೆ ಐತಿ. ಮತ್ತು ಈ ಹುಲಿ ಬಂದಮೇಲೆ ನಿಮ್ಮ ಬದಲಾವಣೆ ಯಾವ ಥರ ಆಗ್ತದೆ ಸರ್? ನಾವೊಂದು ಸ್ಟಾರ್ಟಿಂಗ್ ಒಂದು ಹೋರಿ ತಂದಿದ್ವಿ, ಅದೊಂದು ಸ್ವಲ್ಪ ಕ್ಲಾಪ್ ಆಯಿತು. ಆಮೇಲೆ ಇನ್ನು ತೊಗೊಂಬಂದ್ವಿ. ಇದೊಂದು ನಮಗೊಂದು ಒಳ್ಳೆಯ ಹೆಸರು ಮಾಡಿಕೊಡ್ತಾ ಐತೆ. 1 ವರ್ಷ ಆಯಿತು ತೊಗೊಂಬಂದು. ಅದರಲ್ಲಿ 3 ಪ್ರೈಸ್ ಹೊಡೆದಿದ್ದೀವಿ ಸ್ಟಾರ್ಟಿಂಗು. ಮಾಡ್ತಾಯಿತೆ, ಒಳ್ಳೆಯ ಹೆಸರು ಮಾಡಿಕೊಡ್ತಾಯಿತೆ. ಏನಂದರೆ ಇಂಟರ್ಫೀನ ಒಂದು ಸ್ವಲ್ಪ ಕಡಿಮೆ ಮಾಡೋಣ. ಯಾಕಂದರೆ ಎಲ್ಲರೂ ಒಂದೇ ಥರ ಇರೋಲ್ಲ. ಒಬ್ಬರು ರಿಚ್ ಇರ್ತಾರೆ, ಇನ್ನೊಬ್ಬರು ಬಡವರು ಇರ್ತಾರೆ. ಅವರು ಅಭಿಮಾನಕ್ಕೆ ಒಂದು ಹೋರಿ ಕಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಟರ್ಫೀನ ಕಡಿಮೆ ಮಾಡೋಣ ಅಂತ ನಮ್ಮ ಅಭಿಪ್ರಾಯ. ಹಿಂಗೆ ನಮ್ಮ ಹೋರಿ ಹಬ್ಬ ಬೆಳೆಸೋಣ. ಇಲ್ಲಿವರೆಗೂ ಹಾವೇರಿ ಹುಲಿ ಬಗ್ಗೆ ಚರ್ಚೆ ಮಾಡ್ಕೊಂಡು ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.